ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಿಗ್ ಬ್ರೇಕಿಂಗ್ ಬರ್ತಾ ಇದೆ. ಇಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಹೊಸ ಬೆಳವಣಿಗೆ ಕೂಡ ಆಗ್ತಾ ಇದೆ. ಇಡಿ ಎಂಟ್ರಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ ತನಿಖೆ ಹೊಸ ಸ್ವರೂಪವನ್ನು ಕೂಡ ಪಡೆದುಕೊಳ್ಳಬಹುದು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ECIR ಅನ್ನು ದಾಖಲಿಸಿ ಮುಂದಿನ ತನಿಖೆಯನ್ನು ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಕೂಡ ಮುಂದಾಗ್ತಾ ಇದ್ದಾರೆ. ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿವರಗಳು, ಹೆಚ್ಚಿನ ಡೆವಲಪ್ಮೆಂಟ್ಗಳು ಕೂಡ ಆಗ್ತಾ ಇದೆ. ಹೀಗಾಗಿ ಇದೇ ಪ್ರಕರಣವನ್ನು ಮುಂದಿಟ್ಟು ಈಗ ಇಡಿ ಯಾವೆಲ್ಲ ಆ್ಯಂಗಲಲ್ಲಿ ತನಿಖೆ ಮಾಡುತ್ತೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಕೇವಲ ಸಿದ್ದರಾಮಯ್ಯನವರ ಪ್ರಕರಣಕ್ಕೆ ಮಾತ್ರ ತನಿಖೆ ಮಾಡಲಾಗತ್ತಾ ಅಥವಾ ಮೂಡಾದ ಸಂಪೂರ್ಣ ಕೇಸಿಂದ ಮೂಡಾದಲ್ಲಿ ಈಗಾಗಲೇ ಸೈಟ್ ಹಂಚಿಕೆಯಲ್ಲಿ ಭಾರಿ ದೊಡ್ಡ ಅವ್ಯವಹಾರ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆ ಆಗುತ್ತಾ ಆ ಆ್ಯಂಗಲಲ್ಲೂ ಕೂಡ ನೋಡಬೇಕಾಗುತ್ತೆ. ಸಂಪೂರ್ಣವಾದಂಥ ವಿವರವನ್ನು ಇಡಿ ಕೇಸ್ನ ಹೆಚ್ಚಿನ ಮಾಹಿತಿಯನ್ನು ನಾವು ನೀಡ್ತಾ ಹೋಗ್ತೀವಿ. ಇಡಿ ತನಿಖೆಯಿಂದ ಯಾವೆಲ್ಲ ಆಯಾಮ ಆಗುತ್ತೆ, ಒಂದು ಕಡೆಗೆ ತನಿಖೆಯಿಂದ ಹೇಗೆ ಮುಂದೆ ಸಾಗಲಾಗುತ್ತೆ ಅಂತ ಒಂದು ವಿಚಾರ. ಆದರೆ ಇದ್ರ ಜೊತೆಗೆ ರಾಜಕೀಯವಾಗಿ ಕೂಡ ಈಗ ಹೊಸ ತಿರುವು ಪಡ್ಕೊಳ್ಳುತ್ತೆ. ಅಫ್ಕೋರ್ಸ್ ಈಗಾಗಲೇ ವಿಪಕ್ಷ BJP ನಿರಂತರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಡವನ್ನು ಹಾಕ್ತಾ ಇದೆ. ಆದರೆ ಈಗ ಸ್ವಪಕ್ಷದವರು ಅಂದರೆ ಕಾಂಗ್ರೆಸ್ನವರು ಏನು ಹೇಳ್ತಾರೆ, ಸಹಜವಾಗಿ ಇಡಿಗಳನ್ನು ಈಗಾಗಲೇ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಏನಿದೆ BJPಯ ಏಜೆನ್ಸಿಗಳು ಅಂತ ಆರೋಪವನ್ನು ನೇರವಾಗಿ ಮಾಡ್ತಾ ಇದೆ. ದೂರದ ದೆಹಲಿ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಗುಜರಾತ್ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿ ಆದಂಥ ಇಡಿ ರೇಡ್ಗಳ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಸಾಕಷ್ಟು ಆಕ್ಷೇಪವನ್ನು ಮಾಡಿದ್ದಾರೆ. ಹೀಗಾಗಿ ಎಲ್ಲ ಡೆವಲಪ್ಮೆಂಟ್ಗಳಿಂದ ಏನಾಗುತ್ತೆ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ನೀಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ಜಾಯ್ನ್ ಆಗ್ತಾರೆ. ಹರೀಶ್, ಈ ಡೆವಲಪ್ಮೆಂಟ್ ನೋಡ್ತಾ ಇದ್ದಾರೆ, ಸಹಜವಾಗಿ ಈಗ ಕಾಂಗ್ರೆಸ್ನವರ ವಿರುದ್ಧ BJPಗೆ ಒಂದು ಅಸ್ತ್ರ ಸಿಕ್ಕಂತೆ ಆಗುತ್ತೆ. ಸಹಜವಾಗಿ BJP ನಾಯಕರು ಈಗಾಗಲೇ ಮುಖ್ಯಮಂತ್ರಿಗಳ ವಿರುದ್ಧ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಆತ ದೆಹಲಿ ನಾಯಕರು ಹೈಕಮಾಂಡ್ ಲೆವೆಲಲ್ಲಿ ಇದನ್ನು ಯಾವ ರೀತಿ ನೋಡ್ತಾ ಇದ್ದಾರೆ? ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯ ವಿರುದ್ಧ ಈಗ ಇಡಿ ಕೂಡ ಪ್ರಕರಣ ದಾಖಲಾಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಹೈಕಮಾಂಡ್ಗೆ ಕೂಡ ಈಗ ತಲೆನೋವು ಶುರುವಾಗುವಂಥ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ದೆಹಲಿ ಬೆಳವಣಿಗೆ ಏನಾಗ್ತಾ ಇದೆ ಹರೀಶ್? ಹೌದು ಪ್ರಮೋದ್, ಈಗಾಗಲೇ ಇಡಿ ECIR ಅನ್ನ ದಾಖಲಿಸಿಕೊಂಡಿದೆ. ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಂಡು ಈಗ ತನಿಖೆಗೆ ಮುಂದಾಗುತ್ತೆ. ಈಗ ಇಡಿ ಪ್ರಕರಣವನ್ನ ದಾಖಲಿಸಿಕೊಂಡಿದೆ ಅಂತಂದ್ರೆ ವಿಚಾರಣೆಯನ್ನ ಮುಂದುವರಿಸುತ್ತೆ. ಸಿದ್ದರಾಮಯ್ಯ ಅವ್ರನ್ನು ಕೂಡ ವಿಚಾರಣೆ ಮಾಡುತ್ತೆ. ಮತ್ತೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಯಾರನ್ನ ಬೇಕಾದ್ರೂ ಇಡಿ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಇಲ್ಲಿ ಮುಖ್ಯವಾಗಿ ಇಡಿ ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಳ್ಳುತ್ತೆ ಅಂತಂದ್ರೆ ಅದು ನೇರವಾಗಿ ಯಾವುದೇ ಪ್ರಕರಣವನ್ನ ದಾಖಲಿಸಿಕೊಳ್ಳಲ್ಲ, ಮತ್ತೆ ದಾಖಲಿಸಿಕೊಳ್ಳುವಂತಹ ಅಧಿಕಾರ ಕೂಡ ಇಡಿಗೆ ಇಲ್ಲ. ಈಗ ಲೋಕಾಯುಕ್ತದಲ್ಲಿ FIR ಆಗ್ತಿದ್ದ ಹಾಗೆ ಇಡಿ ಕೂಡ ಈಗ ಎಂಟ್ರಿ ಆಗಿದೆ. FIR ಮೇಲೆ ಈಗ ECIR ಅನ್ನ ಇಡಿ ದಾಖಲಿಸಿಕೊಂಡಿದೆ. ಈ ಪ್ರಕರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನುವಂತ ಆರೋಪದ ಮೇಲೆ ಈಗ ಪ್ರಕರಣ ದಾಖಲಿಸಿಕೊಂಡಿದೆ. ಈ ಪ್ರಕರಣದಲ್ಲಿ ಈಗ ಅಕ್ರಮ ಹಣ ವರ್ಗಾವಣೆ ಎಲ್ಲಿ ಏನಾಗಿದೆ ಅನ್ನುವಂಥದ್ದು ಈಗ ಬಹಳಷ್ಟು ಎಲ್ರಿಗೂ ಕಾಡ್ತಾ ಇರತಕ್ಕಂತಹ ಪ್ರಶ್ನೆ. ನಾನು ಒಂದಷ್ಟು ವಕೀಲರನ್ನ ಸಂಪರ್ಕ ಮಾಡಿದೆ. ಈ ಒಂದು ಮೂಡಾ ಹಗರಣದಲ್ಲಿ ಸಿವಿಲ್ ಮ್ಯಾಟರ್ ಅಲ್ಲಿ ಹೇಗೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದಾಖಲಿಸಲಿಕ್ಕೆ ಸಾಧ್ಯ ಆಗುತ್ತೆ, ಈ ಕೇಸ್ ಹೇಗೆ ಅಟ್ರಾಕ್ಟ್ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಕೆಲವು ವಕೀಲರು ಕೂಡ ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾ ಇದ್ರು. ಈ ಪ್ರಕರಣದಲ್ಲಿ ಹೆಂಗೆ PMLA ಕೇಸ್ ಅಟ್ರಾಕ್ಟ್ ಆಗುತ್ತೆ, ಅಕ್ರಮ ಹಣ ವರ್ಗಾವಣೆ ಕೇಸ್ ಈ ಒಂದು ಕೇಸ್ ನಲ್ಲಿ ಹೇಗ್ ಬರುತ್ತೆ, ಮತ್ತೆ ಇಡಿ ಯಾವೆಲ್ಲ ಅಂಶಗಳನ್ನ ಗಮನಿಸಿದೆ ಅನ್ನುವಂಥದ್ದು ಕೂಡ ಬಹಳಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಏನೇ ಆಗ್ಲಿ ಇಡಿ ಆರೋಪ ಇಡಿಗೆ ದೂರನ್ನ ದಾಖಲಿಸಲಾಗಿದೆ. ಸ್ನೇಹಮಯಿ ಕೃಷ್ಣ ಅವರು ಕೂಡ ಇಡಿಗೆ ದೂರನ್ನ ದಾಖಲಿಸಿದ್ದಾರೆ. ಅದ್ರ ಜೊತೆಗೆ ECIR ಲೋಕಾಯುಕ್ತದಲ್ಲಿ FIR ಆಗಿರೋದ್ರಿಂದ ECIR ಅನ್ನು ಕೂಡ ಈಗ ಇಡಿ ದಾಖಲಿಸಿರುವಂತದ್ದು. ಈಗ ಅದರ ಮೇಲೆ ತನಿಖೆ ಆಗುತ್ತೆ. ಇದ್ರಲ್ಲಿ ನಿಜವಾಗ್ಲೂ ಅಕ್ರಮ ಹಣ ವರ್ಗಾವಣೆ ಆಗಿದೆಯಾ ಇಲ್ಲವಾ ಅನ್ನುವಂಥದ್ರ ಬಗ್ಗೆ ಈಗ ತನಿಖೆ ನಡೆಯುತ್ತೆ. ಸಿದ್ದರಾಮಯ್ಯ ಅವರನ್ನ ಯಾವಾಗ ಬೇಕಾದ್ರೂ ಇಡಿ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಯನ್ನ ನಡೆಸಬಹುದಾಗಿದೆ. ಇದನ್ನೀಗ ಹೈಕಮಾಂಡ್ ಹರೀಶ್ ಈಗ ಪೊಲಿಟಿಕಲಿ ನೋಡೋದಾದ್ರೆ ಅಫ್ಕೋರ್ಸ್ ಈಗಾಗಲೇ ಇದು PMLA ಮಾಡಿದಾರಾ ಅಥವಾ ನೇರವಾಗಿ ECIR ಅಲ್ಲಿ ಏನೆಲ್ಲ ಅಂಶಗಳಿದೆ ಅದೆಲ್ಲ ಮುಂದಿನ ಹಂತದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಇಲ್ಲಿ ತನಿಖೆ ವಿಚಾರ ಒಂದ್ ಕಡೆಗೆ ಆದ್ರೆ ಅಫ್ಕೋರ್ಸ್ ರಾಜಕೀಯವಾಗಿ ಕೂಡ ಅದಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಹಂತದಲ್ಲಿ ಪೊಲಿಟಿಕಲ್ ಫೈಟ್ಗೆ ಕೂಡ ಈ ಇಡಿ ಕೇಸ್ ಆಗಿ ಕನ್ವರ್ಟ್ ಆಗಿ ಪೊಲಿಟಿಕಲ್ ಫೈಟ್ಗೂ ಕೂಡ ಕಾರಣವಾಗಬಲ್ದು. ದೆಹಲಿ ಮಟ್ಟದಲ್ಲಿ ಒಂದು ಕಡೆಗೆ ಹಿರಿಯ ವಕೀಲರನ್ನ ಕರೆಸ್ತಾ ಇದ್ದಾರೆ, ಕಾಂಗ್ರೆಸ್ ನಾಯಕರನ್ನ ನೇರವಾಗಿ ಕಾಂಗ್ರೆಸ್ನ ನಾಯಕರು ಕೂಡ ಮುಖ್ಯಮಂತ್ರಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ. ಈಗ ಹೈಕಮಾಂಡ್ ಮಟ್ಟದಲ್ಲಿ ಏನಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೆ ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿ ಅಂತ ಚರ್ಚೆಗಳು ಹುಟ್ಟುವುದಕ್ಕೆ ಕಾರಣ ಆಗ್ಬೋದು, ಯಾವ ಮಟ್ಟದ ನಿರ್ಧಾರಗಳು ಹೈಕಮಾಂಡ್ ಮಾಡುವಂಥ ಸಾಧ್ಯತೆ ಇದೆ ಇಡಿ ಪ್ರಕರಣ ಮುಂದೆ ಬೆಳೀತಾ ಇದ್ದಂತಾನೆ? ಹೌದು ಪ್ರಮೋದ್, ನಿಜವಾಗ್ಲೂ ಕೂಡ ಈ ಒಂದು ಇಡಿ ಪ್ರಕರಣ ಈಗೇನು ಸಿದ್ದರಾಮಯ್ಯ ಅವರ ವಿರುದ್ಧ ದಾಖಲಾಗಿದೆ, ಈ ಪ್ರಕರಣವನ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸುತ್ತೆ. ಯಾಕಂತಂದ್ರೆ ಈಗ ಸ್ಟೇಟ್ ಸಂಸ್ಥೆಗಳನ್ನ ಬಿಟ್ಟು ಈಗ ಸೆಂಟ್ರಲ್ ಸಂಸ್ಥೆಗಳ ಕೈಗೆ ಈಗ ಈ ಒಂದು ಪ್ರಕರಣದ ತನಿಖೆ ಆಗ್ತಾ ಇರುವಂತಹದ್ದು. ಸೆಂಟ್ರಲ್ ಸಂಸ್ಥೆಗಳಿಗೆ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹದ್ದು. ಇದನ್ನ ಕಾಂಗ್ರೆಸ್ ಹೈಕಮಾಂಡ್ ಬಹಳಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ. ಮುಂದಿನ ಹೋರಾಟ ಹೇಗಿರಬೇಕು, ಇದಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ದೆಹಲಿ ಮಟ್ಟದಲ್ಲಿ ಚರ್ಚೆ
ಆಗ್ತಿದೆ. ಒಂದ್ ಕಡೆ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಹರಿಯಾಣ, ಜಮ್ಮು ಕಾಶ್ಮೀರ ಚುನಾವಣೆಯಲ್ಲಿ ಬ್ಯುಸಿ ಇದ್ದಾರೆ. 5ನೇ ತಾರೀಕು ತನಕ ಕೂಡ ಹರಿಯಾಣದಲ್ಲಿ ಮತದಾನ ನಡೆಯುತ್ತೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರುಗಳು ಕೂಡ ಸಾಕಷ್ಟು ಅಲರ್ಟ್ ಆಗಿದ್ದಾರೆ. ಈ ಒಂದು ಪ್ರಕರಣ ಇಡಿ ಕೇಸನ್ನ ದಾಖಲಿಸಿಕೊಂಡಿದೆ ಅನ್ನುವಂತಹ ನಿಟ್ಟಿನಲ್ಲಿ ವಿಚಾರ ಗೊತ್ತಾಗ್ತಿದ್ದ ಹಾಗೆ ದೆಹಲಿಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸಂಪರ್ಕದಲ್ಲಿರ್ತಕ್ಕಂಥ ಹಿರಿಯ ವಕೀಲರೀಗ ಈ ಪ್ರಕರಣ ಹೇಗೆ ನಡೆಸ್ಕೋಬೇಕು ಅನ್ನುವಂಥದ್ದು ಕೂಡ ಚರ್ಚೆಯನ್ನ ಮಾಡ್ತಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ ಅವರು ಕೂಡ ಹಿರಿಯ ವಕೀಲರನ್ನು ಕೂಡ ಸಂಪರ್ಕ ಮಾಡಿ ಈ ಒಂದು ECIR ದಾಖಲಾಗಿರೋದ್ರ ಬಗ್ಗೆ ಮುಂದಿನ ಹೋರಾಟವನ್ನ ಹೇಗ್ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇದು ಸಹಜವಾಗಿ ರಾಜಕೀಯ ಫೈಟ್ ಅಂತೂ ಹಾಗೇ ಆಗುತ್ತೆ. ಈಗ ಬೇರೆ ಬೇರೆ ರಾಜ್ಯಗಳ ಚುನಾವಣೆಯ ಜೊತೆಗೆ ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಈ ಇಡಿ ಒಂದು ಕೇಸನ್ನ ದಾಖಲಿಸಿಕೊಂಡಿರುವಂತಹ ವಿಚಾರ ಕೂಡ ದೆಹಲಿ ಮಟ್ಟದಲ್ಲೂ ಕೂಡ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಟಾಕ್ ಫೈಟ್ ಅಂತೂ ನಡೆಯುತ್ತೆ ಪ್ರಮೋದ್. ರೈಟ್, ಥ್ಯಾಂಕ್ ಯು ಹರೀಶ್ ಎಲ್ಲ ಮಾಹಿತಿಯಾಗಿ. ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಸಹಜವಾಗಿ ಇಡಿ ಪ್ರಕರಣಕ್ಕೆ ಹೊಸ ತಿರುವನ್ನ ಪಡೆದುಕೊಳ್ತಾ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತೀನಿ.